ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು SR ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಂಜೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಟೈಮ್ ಈಗ 4:15 ಆಗಿದೆ. ಇವತ್ತು ನೀವು ತಮ್ಮನೇಲಿ ನೋಡ್ತಾ ಇರ್ತೀರ ಸಂಡೇ ಸ್ಪೆಷಲ್ ಅಂತ. ಅದೇನೇನಂತ ಮುಂದೆ ತೋರಿಸ್ತೀನಿ ಮತ್ತು ಹೇಳ್ತೀನಿ. ಹಾಗೆಯೇ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಹಾಗೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವತ್ತು ನಾನು ನಿನ್ನೆ ತಲೆಗೆ ಸ್ನಾನ ಮಾಡಿದ್ದೆ, ಹಾಗಾಗಿ ಇವತ್ತು ತಲೆಗೆ ಎಣ್ಣೆ ಹಾಕೋಣ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನಿಮಗೆ ತೋರಿಸ್ತೀನಿ, ನಾನು ಯಾವ ಥರ ನನ್ನ ಹೇರ್ನ ಕೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಮನೆಯಲ್ಲೇ ಅಂದರೆ ನಮ್ಮ ತೋಟದಲ್ಲೇ ಬೆಳೆದಿರೋ ಅಂಥದ್ದು, ನಮ್ಮ ತೋಟದಲ್ಲೇ ಬಿಟ್ಟಿರೋಂಥ ಕೊಬ್ಬರಿ ಅಂದರೆ ತೆಂಗಿನಕಾಯಿ, ನಮ್ಮ ತೋಟದಲ್ಲಿರೋಂಥ ತೆಂಗಿನಕಾಯಿಯಿಂದ ಕೊಬ್ಬರಿ ತೆಗೆದು ಅದನ್ನು ಮೆಷಿನ್ಗೆ ಹಾಕ್ಸಿರೋಂಥ ಎಣ್ಣೆನೇ ನಾನು ಹಚ್ಕೊಳ್ತೀನಿ. ನೋಡಿ, ಕೆಳಗಡೆ ಇದು ಕೂತಿದೆ, ಕಾಣಿಸ್ತಿದೆಯಾ? ಅದು ಪ್ಯೂರ್ ಇದ್ದಾಗ ಕೊಬ್ಬರಿ ತೊಗೊಂಡೋಗಿ ಮಿಷಿನ್ಗೆ ಹಾಕಿದಾಗ ಈ ರೀತಿ ಕೂತ್ಕೊಳ್ಳುತ್ತೆ ಕೆಳಗಡೆ. ಮೇಲೆ ಪ್ಯೂರಾಗಿ ಎಲ್ಲ ಆಯಿಲೆಲ್ಲನೂ ಸಪ್ರೇಟ್ ಆಗಿರುತ್ತೆ ಮೇಲೆ. ನಾನು ಯಾವಾಗಲೂ ಇದೇ ಎಣ್ಣೆನೇ ಇಡ್ತೀನಿ ತಲೆಗೆ. ನನ್ನ ತಲೆಗೆ ನಾವು ಬೇರೆ ಎಣ್ಣೆ ಅದು ಇದು ಅಂಗಡಿಯಲ್ಲಿ ತೊಗೊಂಡು ಬಂದಿಡೋದಕ್ಕಿಂತ ಮನೆಯಲ್ಲೇ ಅಂದರೆ ಕೊಬ್ಬರಿ ತೊಗೊಂಡು ಹಾಕ್ಸ್ಕೊಂಡು ಬಂದಿಡೋದ್ರಿಂದ ನಮ್ಮ ಹೇರ್ಸ್ ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ತುಂಬ ಉದ್ದನೂ ಬೆಳೆಯುತ್ತೆ. ಏರ್ ಫಾಲ್ ಎಲ್ಲ ಏನು ಅಷ್ಟೊಂದಿರಲ್ಲ. ಅದು ನಾನು ಹೇಗೆ ಎಣ್ಣೆ ಹಾಕ್ತೀನಿ ಅಂತ ಸ್ವಲ್ಪ ತೋರಿಸ್ತೀನಿ ಈಗ. ನೋಡಿ ಫ್ರೆಂಡ್ಸ್, ಈ ರೀತಿ ಒಂಚೂರು ಹಾಕ್ಕೊಂಡು ನೋಡಿ ಈ ಥರ ಎಲ್ಲ ಮಸಾಜ್ ಮಾಡಬೇಕು. ನಾನು ಕೂದಲು ಉದ್ದ ಇರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಎಣ್ಣೆ ಎಲ್ಲ ಇಟ್ಕೊಂಡು ಚೆನ್ನಾಗಿ ಮಸಾಜ್ ನೋಡಿ ಈ ರೀತಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಬೇಕು. ಈ ರೀತಿ ಮಸಾಜ್ ಮಾಡೋದ್ರಿಂದ ಸ್ಕ್ಯಾಲ್ಪ್ಸ್ಗೆಲ್ಲನೂ ಎಣ್ಣೆ ಚೆನ್ನಾಗಿ ಇಳಿಯುತ್ತೆ, ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ. ಓಕೆ, ನಾನು ಎಣ್ಣೆ ಎಲ್ಲ ಇಟ್ಕೊಂಡು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದು, ನಮ್ಮ ಮನೆಯವರು ನನ್ನ ಹಸ್ಬೆಂಡ್ ಇವಾಗ ತೋಟಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ. ತೋಟದ ಹತ್ರ ಹೋಗ್ತಾಯಿದ್ದೀವಿ. ಅಲ್ಲಿ ಹೋಗಿ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ತೋಟಕ್ಕೆ ಬಂದಿದ್ದೀವಿ. ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮನೆ ನಿಲ್ಸಿದ್ನಲ್ವ, ತಲೆಗೆ ಎಣ್ಣೆ ಹಾಕ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ ತೋಟಕ್ಕೆ ಹೋಗಿ ಅಂತ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ತೋಟಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ತೋಟದಲ್ಲಿ ಹೂವು ಇದೆ, ಸ್ವಲ್ಪ ಹೂವು ಸಿಗುತ್ತೆ, ಅದನ್ನು ಬಿಡಿಸ್ಕೊಂಡಿದ್ದಾದಮೇಲೆ ಮತ್ತೆ ನೋಡಿ ಬಿಡಿಸ್ಕೊಳ್ತಾಯಿದ್ದೀನಿ. ಕವರ್ ತಂದಿದ್ದೀನಿ ನಾನು ಬಿಡಿಸ್ಕೊಳ್ಳೋಕ್ಕಂತ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ವೈಟಿಗಿರೋದು ಮಾತ್ರ ಬಿಡಿಸ್ಕೊಳ್ಬೇಕು. ಅದು ಬಂದಿದೆ ಅಂತ ವೈಟಿಗಿರೋದು. ವೈಟಿಗಿರೋದೆಲ್ಲ ಬಂದಿದೆ. ಅದೆಲ್ಲನೂ ಈ ಹೂವು ಡೈಲಿ ಕೀಳಬೇಕು. ಒಂದಿನ ಬಿಟ್ಟರೆ ಫುಲ್ ಹರಳ್ಬಿಡತ್ತೆ. ಡೈಲಿ ಕೀಳಬೇಕು ಇದನ್ನು. ನಮ್ಮ ಮಾವ ಇದ್ದರೆ ನಮ್ಮ ಮಾವ ಕಿತ್ಕೊಂಡು ಬರ್ತಾರೆ. ನಮ್ಮ ಮಾವ ಇಲ್ಲ ಅಂದರೆ ನಾನು ಬರ್ತೀನಿ. ನಾನು ಬಂದು ಕಿತ್ಕೊಂಡು ಹೋಗ್ತೀನಿ. ನಮ್ಮ ಮನೇಲಿ ಫೋಟೋಗಳಿಗೆಲ್ಲನೂ ಇದೆ, ಅಂದರೆ ಫೋಟೋಗಳಿಗೆ ಸಹ ನಾವು ಜಾಸ್ತಿ ತಗೊಂಡು ಬರಲ್ಲ ಹೊರಗಡೆಯಿಂದ. ಮನೆಯಲ್ಲಿ ಸಿಗುವಂಥ ಹೂವನ್ನ ಕಟ್ಟಿ ಹಾಕ್ತೀವಿ. ನೋಡಿ, ವೈಟಿಗಿರೋದೆ ನೋಡಿ, ಕಾಣಿಸ್ತಿದೆ ಅನಿಸುತ್ತೆ. ವೈಟ್ ಸರಿ.
ನಾನು ಇದನ್ನೆಲ್ಲ ಕಿತ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಹೂವು ಸಿಕ್ಕಿದೆ ಗಿಡಗಳಲ್ಲಿ. ನೋಡಿ ಎಷ್ಟೊಂದು ಸಿಕ್ಕಿದೆ ಹೂವು. ಹಾಯ್ ಫ್ರೆಂಡ್ಸ್, ತುಡುದಿಂದ ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದು ಫ್ರೆಶ್ ಆಗಿ ಎಲ್ಲದಕ್ಕೆ ಕಾಫಿ ಕೊಡೋಣ ಅಂತ ಕಾಫಿ ಇಟ್ಟಿದ್ದೀನಿ. ಕಾಫಿ ಮಾಡಿ ನೋಡಿ, ನನ್ನ ಮನೇಲಿ ಯಾವಾಗಲೂ ಕಾಫಿನೇ ಯೂಸ್ ಮಾಡ್ತೀವಿ, ಟೀ ಅಷ್ಟೊಂದು ಮಾಡಲ್ಲ. ಟೀ ಯಾವಾಗಲಾದರೂ ಒಂದೊಂದು ಸಲ ಮಾಡ್ತೀವಿ ಅಷ್ಟೇ. ಮಿಕ್ದಾಗೆಲ್ಲ ನಾವು ಬರೀ ಕಾಫಿನೇ ಕುಡಿತೀವಿ ಜಾಸ್ತಿ. ಮತ್ತು ನಾನು ಸಂಡೇ ಸ್ಪೆಷಲ್ ಅಂತ ಹೇಳಿದ್ನಲ್ವ, ಇವತ್ತು ನಮ್ಮ ಮನೇಲಿ ಚಿಕನ್ ಮತ್ತು ಮಟನ್ ಎರಡನ್ನೂ ತಂದಿದ್ರು. ಚಿಕನ್ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡೆ, ಮಟನ್ ಸಾರು ಮಾಡಿ. ಆದರೆ ನಮ್ಮ ಮಾವ ಎಲ್ಲ ಹೊರಗಡೆ ಹೋಗಿದ್ರಿಂದ ಖಾಲಿ ಆಗಲ್ಲ, ಬರೀ ಚಿಕನ್ನು ಕಬಾಬ್ ಮಾಡಿಬಿಟ್ಟು ಮಟನ್ನ ಸಾರು ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಟನ್ ಸಾರು ಮಾಡಿ, ಮುದ್ದೆ ಮಾಡಿ, ರೈಸ್ ಮಾಡಿ ಮತ್ತು ಕಬಾಬ್ ಮಾಡಿದ್ದೆ. ಕಬಾಬ್ ಮಾಡಿದ್ರೆ ಮಕ್ಕಳು ತಿಂತಾರೆ ಅಂತ ನಮ್ಮ ಹಸ್ಬೆಂಡ್ ಅಷ್ಟು ಕಬಾಬ್ ಮಾಡಿಬಿಡು ಅಂದರು, ಅದಕ್ಕೆ ಕಬಾಬ್ ಮಾಡಿದ್ದೆ. ನೋಡಿ ಕಬಾಬ್ ತೋರಿಸ್ತೀನಿ, ಕಬಾಬ್ ಮತ್ತು ಮಟನ್ ಸಾರು. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಸಂಡೇ ಸ್ಪೆಷಲ್ ವಿಡಿಯೋ ಆಗಿತ್ತು. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ.